ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ದೇಹಕ್ಕೆ ಬೇಕಾಗುವಷ್ಟು ಪ್ರೋಟೀನ್ ಸಿಗದೇ ಇದ್ದರೆ ಯಾವ ಕಾಯಿಲೆ ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್: ಎ ಸ್ನಾಯು ದೌರ್ಬಲ್ಯ, ಬಿ ಕೂದಲು ಉದುರುವಿಕೆ, ಸಿ ಬಿಪಿ, ಡಿ ಸಕ್ಕರೆ ಕಾಯಿಲೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಪ್ರೋಟೀನ್ ಕೊರತೆಯಿಂದಾಗಿ ದೇಹದ ಸ್ನಾಯುಗಳು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತವೆ. ಇದು ಬೇಗನೆ ಆಯಾಸಕ್ಕೆ ಕಾರಣವಾಗುತ್ತದೆ ಮತ್ತು ದೇಹವು ಆಲಸ್ಯದಿಂದ ಕೂಡಿರುತ್ತದೆ. ಪ್ರೋಟೀನ್ನ ಸಹಾಯದಿಂದ ದೇಹವು ರೋಗಗಳ ವಿರುದ್ಧ ಹೋರಾಡುವ ಪ್ರತಿಕಾಯಗಳನ್ನು ಉತ್ಪಾದಿಸುತ್ತವೆ. ಕೊರತೆ ಇದ್ದರೆ ಆಗಾಗ್ಗೆ ಶೀತಗಳು ಮತ್ತು ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಕಂಡುಬರುತ್ತವೆ. ಪ್ರೋಟೀನ್ ಕೊರತೆಯಿಂದಾಗಿ ಕೂದಲು ಒಣಗುತ್ತದೆ, ದುರ್ಬಲವಾಗುತ್ತದೆ ಮತ್ತು ತೆಳ್ಳಗಾಗುತ್ತದೆ. ಅಲ್ಲದೆ ಒಂದು ವೇಳೆ ನಿಮಗೆ ಚರ್ಮದ ಮೇಲೆ ಗಾಯ ಉಂಟಾದರೆ ನಿಮ್ಮ ಗಾಯ ಅಷ್ಟು ಬೇಗನೆ ವಾಸಿಯಾಗುವುದಿಲ್ಲ. ಇನ್ನು ತೀವ್ರವಾದ ಪ್ರೋಟೀನ್ ಕೊರತೆಯು ದೀರ್ಘಕಾಲದವರೆಗೆ ಮುಂದುವರಿದರೆ ಯಕೃತ್ತು ಮತ್ತು ಮೂತ್ರಪಿಂಡದ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರುತ್ತದೆ. ಎರಡನೇ ಪ್ರಶ್ನೆ, ಮಳೆಗಾಲದಲ್ಲೇ ಮಹಿಳೆಯರಲ್ಲಿ ಮೂತ್ರನಾಳದ ಸೋಂಕು ಹೆಚ್ಚಾಗಿ ಕಾಡಲು ಕಾರಣವೇನು? ಆಪ್ಷನ್ಸ್: ಎ ನೈರ್ಮಲ್ಯ, ಬಿ ಹೆಚ್ಚು ಮೂತ್ರ ವಿಸರ್ಜನೆ, ಸಿ ನಿರ್ಜಲೀಕರಣ, ಡಿ ತಂಪು. ಸರಿಯಾದ ಉತ್ತರ ಆಪ್ಷನ್ ಎ ನೈರ್ಮಲ್ಯ. ಈ ಅವಧಿಯಲ್ಲಿ ತೇವಾಂಶವುಳ್ಳ ಮತ್ತು ಆರ್ದ್ರ ವಾತಾವರಣ, ಕಳಪೆ ನೈರ್ಮಲ್ಯ ಮತ್ತು ಕಲುಷಿತ ನೀರು ಬ್ಯಾಕ್ಟೀರಿಯಾಗಳಿಗೆ ಸೂಕ್ತವಾದ ಸಂತಾನೋತ್ಪತ್ತಿಯ ಜಾಗವನ್ನು ಸೃಷ್ಟಿಸುತ್ತವೆ. ಇವು ಸೋಂಕುಗಳಿಗೆ ಕಾರಣವಾಗುತ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಮಳೆಗಾಲದಲ್ಲಿ ಮೂತ್ರನಾಳದ ಸೋಂಕಿನ ಬಗ್ಗೆ ಜಾಗರೂಕರಾಗಿರಬೇಕು. ಶಾರೀರಿಕ, ಪರಿಸರ ಮತ್ತು ರೋಗನಿರೋಧಕ ಸ್ಥಿತಿಗಳೆಲ್ಲವೂ ಮಳೆಗಾಲದಲ್ಲಿ ಮಹಿಳೆಯರು ಇಂತಹ ಸೋಂಕುಗಳಿಗೆ ಒಳಗಾಗುವ ಸಾಧ್ಯತೆಯನ್ನು ಹೆಚ್ಚಿಸುತ್ತವೆ. ಮಹಿಳೆಯರಲ್ಲಿ ಮೂತ್ರನಾಳವು ಚಿಕ್ಕದಾಗಿದ್ದು ಗುದಪ್ರವೇಶಕ್ಕೆ ಹತ್ತಿರದಲ್ಲಿದೆ ಮತ್ತು ಅದರಿಂದ ಬ್ಯಾಕ್ಟೀರಿಯಾದ ಸಮಸ್ಯೆಗೆ ಸುಲಭವಾಗಿ ಒಳಗಾಗುತ್ತಾರೆ. ವಿಶೇಷವಾಗಿ ಎಸ್ಟೆರಿಚಿಯಾ ಕೋಲಿ ಬ್ಯಾಕ್ಟೀರಿಯಾವು ಯುಟಿಐಗೆ ಕಾರಣವಾಗುತ್ತದೆ. ಮೂರನೇ ಪ್ರಶ್ನೆ, ಇದ್ದಕ್ಕಿದ್ದಂತೆ ಕಣ್ಣುಗಳಲ್ಲಿ ಪದೇ ಪದೇ ನೀರು ಬರಲು ಕಾರಣವೇನು? ಆಪ್ಷನ್ಸ್: ಎ ಒಣಗುವಿಕೆ, ಬಿ ವಿಟಮಿನ್ಸ್ ಕೊರತೆ, ಸಿ ತಲೆನೋವು, ಡಿ ನರಹಾನಿ. ಸರಿಯಾದ ಉತ್ತರ ಆಪ್ಷನ್ ಎ ಒಣಗುವಿಕೆ. ಯಾವುದೇ ಕಾರಣವಿಲ್ಲದೆ ಕಣ್ಣುಗಳಲ್ಲಿ ನೀರು ಬರುತ್ತಲೇ ಇದ್ದರೆ ಕಣ್ಣೀರಿನ ಗ್ರಂಥಿಗಳ ಸಮಸ್ಯೆಗಳ ಲಕ್ಷಣವಾಗಿರುತ್ತದೆ. ಕಣ್ಣೀರಿನ ನಾಳದಲ್ಲಿ ಯಾವುದೇ ಅಡಚಣೆ ಇದ್ದರೆ ಕಣ್ಣುಗಳು ಪದೇ ಪದೇ ನೀರು ಹರಿಸುತ್ತವೆ. ಇದಲ್ಲದೆ ಕಣ್ಣು ರೆಪ್ಪೆಗಳಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಕಣ್ಣುಗಳಿಂದ ನೀರು ಬರುತ್ತದೆ. ಇನ್ನು ಕೆಲವೊಮ್ಮೆ ಬೆಲ್ಸ್ ಪಾಲ್ಸಿ ಎನ್ನುವ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಾಗಲೂ ಕೂಡ ಕಣ್ಣುಗಳಲ್ಲಿ ಈ ರೀತಿಯಾಗಿ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆಯಂತೆ. ಇದರಿಂದಾಗಿ ಕಣ್ಣುಗಳು ಮುಚ್ಚುವ ಅಥವಾ ಕಣ್ಣು ರೆಪ್ಪೆಗಳು ಸರಿಯಾಗಿ ಮುಚ್ಚದಿರುವ ಸಮಸ್ಯೆ ಉಂಟಾಗಬಹುದು. ಇದರಿಂದಾಗಿ ಕಣ್ಣುಗಳಲ್ಲಿ ಪದೇ ಪದೇ ನೀರು ಬರುತ್ತವೆ. ಇನ್ನು ಮುಖ್ಯವಾಗಿ ನಿರಂತರ ಕಂಪ್ಯೂಟರ್, ಲ್ಯಾಪ್ಟಾಪ್ ಅಥವಾ ಮೊಬೈಲ್ನಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದರೆ ಕಣ್ಣುಗಳು ಒಣಗುವ ಸಮಸ್ಯೆ ಉಂಟಾಗಬಹುದು. ಕಣ್ಣುಗಳು ಒಣಗುವುದರಿಂದ ಆಗಾಗ್ಗೆ ನೀರು ಬರುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತದೆ. ನಾಲ್ಕನೇ ಪ್ರಶ್ನೆ, ಉದ್ದೇಶವಿಲ್ಲದೆ ದೇಹದ ತೂಕ ಹೆಚ್ಚಾಗುತ್ತಿದ್ದರೆ ಅದರ ಮುಖ್ಯ ಕಾರಣಗಳೇನು? ಆಪ್ಷನ್ಸ್: ಎ ಹಾರ್ಮೋನ್ಸ್, ಬಿ ಇನ್ಸುಲಿನ್, ಸಿ ಆರೋಗ್ಯ ಸಮಸ್ಯೆಗಳು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ತೂಕ ಹೆಚ್ಚಳ ಈಗ ಹಲವರನ್ನು ಕಾಡುತ್ತಿದೆ. ಉದ್ದೇಶಪೂರ್ವಕವಲ್ಲದ ತೂಕ ಹೆಚ್ಚಳಕ್ಕೆ ಅನೇಕ ಗುಪ್ತ ಕಾರಣಗಳಿವೆ. ಅವುಗಳಲ್ಲಿ ಹಾರ್ಮೋನ್ಗಳ ಅಸಮತೋಲನ, ನಿರಂತರ ತೂಕ ಹೆಚ್ಚಳ, ದೀರ್ಘಕಾಲದ ಆಯಾಸಕ್ಕೆ ಸಾಮಾನ್ಯ ಅಂಶಗಳಲ್ಲಿ ಒಂದಾಗಿದೆ. ತೂಕ ಹೆಚ್ಚಾಗಲು ಪಾತ್ರವಹಿಸುವ ಮತ್ತೊಂದು ಹಾರ್ಮೋನ್ ಕಾರ್ಟಿಸೋಲ್. ಇದು ಒತ್ತಡದ ಹಾರ್ಮೋನ್ ಆಗಿದ್ದು ಸ್ಟ್ರೆಸ್ಗೆ ಪ್ರತಿಕ್ರಿಯೆಯಾಗಿ ಮೂತ್ರಜನಕಾಂಗದ ಗ್ರಂಥಿಗಳಿಂದ ಉತ್ಪತ್ತಿಯಾಗುತ್ತದೆ. ಇನ್ಸುಲಿನ್ ಪ್ರತಿರೋಧವು ತೂಕ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಇದು ಗ್ಲೂಕೋಸ್ ಅನ್ನು ಶಕ್ತಿಗಾಗಿ ಬಳಸುವ ಬದಲು ಕೊಬ್ಬಿನಂತೆ ಸಂಗ್ರಹಿಸುತ್ತದೆ. ಡಯಾಬಿಟಿಸ್, ಕಿಡ್ನಿ ಸಮಸ್ಯೆ, ಮಲಗುವಾಗ ಉಸಿರಾಟದ ಸಮಸ್ಯೆಗಳು ಕೂಡ ದೇಹದ ತೂಕವನ್ನು ಹೆಚ್ಚಿಸುತ್ತವೆ. ಕೆಲವೊಂದು ವಿಧದ ಔಷಧಗಳು ಕೂಡ ಕೆಲವರಲ್ಲಿ ತೂಕ ಹೆಚ್ಚಳಕ್ಕೆ ಕಾರಣವಾಗಬಹುದು. ಜಡ ಜೀವನ ಶೈಲಿ, ಅನಾರೋಗ್ಯಕರ ಆಹಾರ ಕ್ರಮ, ಒತ್ತಡ ಹೀಗೆ ಜೀವನ ಶೈಲಿ ಬದಲಾವಣೆಯ ಸಾಕಷ್ಟು ಸಂಗತಿಗಳು ಕೂಡ ತೂಕ ಹೆಚ್ಚಳದೊಂದಿಗೆ ಸಂಬಂಧವನ್ನು ಹೊಂದಿದೆ. ಐದನೇ ಪ್ರಶ್ನೆ, ಗರ್ಭಾಶಯದ ಆರೋಗ್ಯವನ್ನು ಸುಧಾರಿಸುವ ನೈಸರ್ಗಿಕ ಆಹಾರ ಯಾವುದು? ಆಪ್ಷನ್ಸ್: ಎ ಹಸಿರು ಸೊಪ್ಪು, ಬಿ ಬೀಜಗಳು, ಸಿ ಒಣ ಬೀಜಗಳು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ.
ನಿಂಬೆಹಣ್ಣುಗಳು ವಿಟಮಿನ್ ಸಿ ಯಿಂದ ಸಮೃದ್ಧವಾಗಿದ್ದು ನಿಮ್ಮ ಗರ್ಭಾಶಯದ ರೋಗನಿರೋಧಕ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ. ಹಸಿರು ಎಲೆಗಳಲ್ಲಿರುವ ಪೋಷಕಾಂಶಗಳು ಮತ್ತು ಫೋಲಿಕ್ ಆಮ್ಲವು ನಿಮ್ಮ ಗರ್ಭಾಶಯವನ್ನು ಆರೋಗ್ಯಕರವಾಗಿರಿಸುತ್ತದೆ. ಬಾದಾಮಿ, ಅಗಸೆ ಬೀಜಗಳು ಮತ್ತು ಗೋಡಂಬಿ ಬೀಜಗಳನ್ನು ಸೇವಿಸಿ, ಏಕೆಂದರೆ ಅವು ಒಮೆಗಾ 3 ಕೊಬ್ಬಿನಾಮ್ಲಗಳಲ್ಲಿ ಸಮೃದ್ಧವಾಗಿದ್ದು ಗರ್ಭಾಶಯದ ಕ್ಯಾನ್ಸರ್ ಅನ್ನು ತಡೆಯಲು ಸಹಾಯ ಮಾಡುತ್ತದೆ. ಮ್ಯಾಕರಲ್ ಮತ್ತು ಸಾಲ್ಮನ್ ಅಂತಹ ಮೀನುಗಳು ಒಮೆಗಾ 3 ಅಗತ್ಯ ಕೊಬ್ಬಿನಾಮ್ಲಗಳಲ್ಲಿ ಸಮೃದ್ಧವಾಗಿವೆ. ಗರ್ಭಾಶಯದ ತೀವ್ರ ಸಂಕೋಚನಕ್ಕೆ ಕಾರಣವಾಗುವ ಪ್ರೋಸ್ಟಾಗ್ಲಾಂಡಿನ್ ಉತ್ಪಾದನೆಯನ್ನು ಕಡಿಮೆ ಮಾಡಲು ಇವು ಹೆಚ್ಚು ಸಹಾಯ ಮಾಡುತ್ತವೆ. 6ನೇ ಪ್ರಶ್ನೆ, ಶ್ರೀಕೃಷ್ಣ ಮಹಾಭಾರತದಲ್ಲಿ ಜೂಜಾಟವನ್ನೇಕೆ ತಡೆಯಲಿಲ್ಲ? ಆಪ್ಷನ್ಸ್ ಎ ಧರ್ಮ ಪುನಃಸ್ಥಾಪನೆಗಾಗಿ, ಬಿ ಕರ್ಮಫಲ, ಸಿ ಪರೀಕ್ಷೆ, ಡಿ ದೇವರ ಆಟ. ಸರಿಯಾದ ಉತ್ತರ ಆಪ್ಷನ್ ಎ ಧರ್ಮ ಪುನಃಸ್ಥಾಪನೆಗಾಗಿ. ಪಾಂಡವರು ಮತ್ತು ಕೌರವರಿಂದಾಗಿ ಅದಾಗಲೇ ಭೂಮಿಯಲ್ಲಿ ಅರಾಜಕತೆ, ಅಧರ್ಮ ತಲೆದೂರಿತ್ತು. ಭೂಮಿಯ ಮೇಲೆ ಮತ್ತೆ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಮರುಸ್ಥಾಪನೆ ಮಾಡುವುದು ತುಂಬಾನೇ ಅಗತ್ಯವಾಗಿತ್ತು. ಧರ್ಮದ ಮರುಸ್ಥಾಪನೆಗೆ ಮಹಾಭಾರತ ಯುದ್ಧ ನಡೆಯಬೇಕೆಂಬುದು ಅಗತ್ಯವಾಗಿತ್ತೆಂದು ಶ್ರೀಕೃಷ್ಣ ಈ ಮೊದಲೇ ಅಂದಾಜಿಸಿದ್ದ. ಇದರ ಭಾಗವಾಗಿ ನಡೆದಿದ್ದೇ ಜೂಜಾಟ. ಯುಧಿಷ್ಠಿರ ಜೂಜಾಟ ಆಡದೇ ಇದ್ದಿದ್ದರೆ ಬಹುಶಃ ಈ ಯುದ್ಧ ನಡೆಯುತ್ತಿರಲಿಲ್ಲ ಮತ್ತು ಅಧರ್ಮ ನಾಶವಾಗುತ್ತಿರಲಿಲ್ಲ. ಈ ಯುದ್ಧದ ಮೂಲಕವೇ ಧರ್ಮ ಪುನಃಸ್ಥಾಪನೆಯಾಗುತ್ತದೆ ಎಂದು ಶ್ರೀಕೃಷ್ಣನಿಗೆ ತಿಳಿದಿತ್ತು. ಆದ್ದರಿಂದ ಅವನು ಈ ಘಟನೆ ನಡೆಯಲು ಅವಕಾಶ ಮಾಡಿಕೊಟ್ಟನು ಎಂದು ಹೇಳಲಾಗುತ್ತದೆ. 7ನೇ ಪ್ರಶ್ನೆ, ನಿಮ್ಮ ಬಾಲ್ಕನಿಯಿಂದ ನೈಸರ್ಗಿಕವಾಗಿ ಪಾರಿವಾಳಗಳನ್ನು ಬರದಂತೆ ತಡೆಯಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್ ಎ ಬೆಳ್ಳುಳ್ಳಿ, ಬಿ ಹೊಳೆಯುವ ವಸ್ತು, ಸಿ ಮುಳ್ಳಿನ ಗಿಡ, ಡಿ ಪುದೀನ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಪಾರಿವಾಳಗಳು ಹೊಳೆಯುವ ಅಥವಾ ಚಲಿಸುವ ವಸ್ತುಗಳನ್ನು ಇಷ್ಟಪಡುವುದಿಲ್ಲ. ಹಳೆಯ ಸಿಡಿಗಳು, ಅಲ್ಯೂಮಿನಿಯಂ ಫಾಯಿಲ್ ಪಟ್ಟಿಗಳು ಅಥವಾ ಹೊಳೆಯುವ ರಿಬ್ಬನ್ಗಳನ್ನು ಅವುಗಳನ್ನು ಹೆದರಿಸಲು ನೇತುಹಾಕಿ. ಪ್ರತಿಫಲಿತ ಬೆಳಕು ಪಕ್ಷಿಗಳನ್ನು ಗೊಂದಲಗೊಳಿಸುತ್ತದೆ ಮತ್ತು ಅವು ಹತ್ತಿರ ಹೋಗದಂತೆ ತಡೆಯುತ್ತದೆ. ಹೊಳೆಯುವ ಗಾಳಿ ಗಂಟೆಗಳು ನೋಟ ಮತ್ತು ಪರಿಣಾಮಕಾರಿತ್ವ ಎರಡಕ್ಕೂ ಕೆಲಸ ಮಾಡುತ್ತವೆ. ಪಾರಿವಾಳಗಳಿಗೆ ವಾಸನೆ ಗ್ರಹಿಸುವ ಶಕ್ತಿ ತುಂಬಾ ಪ್ರಬಲವಾಗಿದೆ. ಅವು ಬಲವಾದ ಮಸಾಲೆಗಳು ಅಥವಾ ರಾಸಾಯನಿಕಗಳ ವಾಸನೆಯನ್ನು ತಿರಸ್ಕರಿಸುತ್ತವೆ. ಹಾಗಾಗಿ ಮೆಣಸಿನ ಪುಡಿಯನ್ನು ಕಟ್ಟೆಯ ಹತ್ತಿರ ಸಿಂಪಡಿಸಿ. ಅವರ ವಿಶ್ರಾಂತಿ ಸ್ಥಳಗಳ ಹತ್ತಿರ ಬೆಳ್ಳುಳ್ಳಿ ನೀರಿನ ಸ್ಪ್ರೇ ಅಥವಾ ವಿನಿಗರ್ ಸ್ಪ್ರೇಯನ್ನು ಸಿಂಪಡಿಸಿ. ಈ ವಾಸನೆಗಳು ಮನುಷ್ಯರಿಗೆ ಹಾನಿಕಾರಕವಲ್ಲ, ಆದರೆ ಪಾರಿವಾಳಗಳನ್ನು ಹಿಮ್ಮೆಟ್ಟಿಸುತ್ತವೆ. 8ನೇ ಪ್ರಶ್ನೆ, ದೇವರಿಗೆ ದೀಪವನ್ನು ಹಚ್ಚಿಡುವ ಸರಿಯಾದ ದಿಕ್ಕು ಯಾವುದು? ಆಪ್ಷನ್ಸ್ ಎ ಪೂರ್ವ, ಬಿ ಉತ್ತರ, ಸಿ ದಕ್ಷಿಣ, ಡಿ ಪಶ್ಚಿಮ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ದೇವರಿಗೆ ನಾವು ಯಾವಾಗಲೂ ಸರಿಯಾದ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಡಬೇಕು. ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಡಬೇಕು. ಇಲ್ಲವಾದರೆ ನೀವು ದೀಪವನ್ನು ಹಚ್ಚಿಯೂ ಅದು ವ್ಯರ್ಥವೆನಿಸಿಕೊಳ್ಳುತ್ತದೆ. 4 ದಿಕ್ಕುಗಳಲ್ಲಿ ಪೂರ್ವ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಟ್ಟರೆ ಜ್ಞಾನ, ಬುದ್ಧಿವಂತಿಕೆ ಮತ್ತು ಏಕಾಗ್ರತೆ ವೃದ್ಧಿಯಾಗುತ್ತದೆ, ಏಕೆಂದರೆ ಇದು ಜ್ಞಾನದ ದಿಕ್ಕಾಗಿರುತ್ತದೆ. ಪಶ್ಚಿಮ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಡಬಾರದು, ಏಕೆಂದರೆ ಈ ದಿಕ್ಕಿನಲ್ಲಿ ದೀಪ ಹಚ್ಚಿಟ್ಟರೆ ಅದರಿಂದ ವಿಘ್ನಗಳು, ಮಾನಸಿಕ ಸಮಸ್ಯೆಗಳು ಉಂಟಾಗುತ್ತವೆ. ಉತ್ತರ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಟ್ಟರೆ ಸಂಪತ್ತು ಮತ್ತು ಸಂತೋಷ ಬರುತ್ತದೆ. ಇನ್ನು ದಕ್ಷಿಣ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಟ್ಟರೆ ನಕಾರಾತ್ಮಕತೆ ತಾಂಡವವಾಡುತ್ತದೆ, ಏಕೆಂದರೆ ಇದು ಯಮರಾಜನ ದಿಕ್ಕು ಮತ್ತು ಮರಣ ಹೊಂದಿದ ಜನರ ದಿಕ್ಕಾಗಿದೆ. 9ನೇ ಪ್ರಶ್ನೆ, ಮುಟ್ಟಿನ ನಂತರ 3 ದಿನಗಳವರೆಗೆ ಮಹಿಳೆಯರು ಮಾಡಬಾರದಾದ ಕೆಲಸಗಳು ಯಾವುವು? ಆಪ್ಷನ್ಸ್ ಎ ದೇವರ ಪೂಜೆ, ಬಿ ಮಾಂಸ ಸೇವನೆ, ಸಿ ತಲೆ ಸ್ನಾನ, ಡಿ ಮನೆ ಕೆಲಸ. ಸರಿಯಾದ ಉತ್ತರ ಆಪ್ಷನ್ ಸಿ ತಲೆ ಸ್ನಾನ. ನಿಮ್ಮ ಮುಟ್ಟಿನ ಅವಧಿಯ ನಂತರ 72 ಗಂಟೆಗಳ ಕಾಲ ಅಂದರೆ 3 ದಿನಗಳವರೆಗೆ ನಿಮ್ಮ ತಲೆಯನ್ನು ತೊಳೆಯಬಾರದು, ಏಕೆಂದರೆ ರಕ್ತ ಹರಿಯಲು ಮುಟ್ಟಿನ ಸಮಯದಲ್ಲಿ ದೇಹವು ಬೆಚ್ಚಗಿರುವುದು ಬಹಳ ಮುಖ್ಯ. ದೇಹವು ಬೆಚ್ಚಗಿದ್ದಷ್ಟು ರಕ್ತವು ಸುಲಭವಾಗಿ ಹೊರಹೋಗುತ್ತದೆ. ತಲೆ ತೊಳೆಯುವುದರಿಂದ ದೇಹವು ತಂಪಾಗುತ್ತದೆ. ಪರಿಣಾಮವಾಗಿ ಮುಟ್ಟಿನ ಸಮಯದಲ್ಲಿ ರಕ್ತವು ಸಮವಾಗಿ ಹೊರಬರುವುದಿಲ್ಲ. ಇದರಿಂದ ಹಲವು ರೀತಿಯ ಕಾಯಿಲೆಗಳು ಬರುತ್ತವೆ. ಅದಕ್ಕಾಗಿಯೇ ನೀವು ನಿಮ್ಮ ತಲೆಯನ್ನು ತೊಳೆಯಬಾರದು ಎನ್ನುತ್ತಾರೆ. ಮುಟ್ಟಿನ ಸಮಯದಲ್ಲಿ ಮೊದಲ 3 ದಿನಗಳ ಕಾಲ ತಲೆಯನ್ನು ತೊಳೆಯಬಾರದು ಎಂದಲೂ ಹೇಳುತ್ತಾರೆ. 10ನೇ ಪ್ರಶ್ನೆ, ವಿಶ್ವದ ಅತ್ಯಂತ ಸುಂದರ ದೇಶಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಆಪ್ಷನ್ಸ್ ಎ ಸ್ವಿಟ್ಜರ್ಲೆಂಡ್, ಬಿ ಗ್ರೀಸ್, ಸಿ ಇಟಲಿ, ಡಿ ಥೈಲ್ಯಾಂಡ್.
ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೀಸ್. ಪ್ರಾಚೀನ ಇತಿಹಾಸ ಮತ್ತು ಉಸಿರುಕಟ್ಟುವ ಭೂದೃಶ್ಯಗಳ ಸಾಮರಸ್ಯದ ಮಿಶ್ರಣವನ್ನು ನೀಡುವ ಮೂಲಕ ಗ್ರೀಸ್ ಜಾಗತಿಕವಾಗಿ ಅತ್ಯಂತ ರಮಣೀಯ ದೇಶವಾಗಿ ಎದ್ದು ಕಾಣುತ್ತದೆ. ಸ್ಯಾಂಟೋರಿನಿಯ ಸುಣ್ಣ ಬಳಿದ ಕಟ್ಟಡಗಳಿಂದ ಹಿಡಿದು ಅಥೆನ್ಸ್ನ ಐತಿಹಾಸಿಕ ಅವಶೇಷಗಳವರೆಗೆ ಗ್ರೀಸ್ನ ನೈಸರ್ಗಿಕ ಸೌಂದರ್ಯವು ಸಾಟಿ ಇಲ್ಲ. ಇದರ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯು ಅದರ ಆಕರ್ಷಣೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಇದು ಇತಿಹಾಸ ಮತ್ತು ರಮಣೀಯ ದೃಶ್ಯಗಳನ್ನು ಹುಡುಕುವ ಪ್ರಯಾಣಿಕರಿಗೆ ಇದು ಒಂದು ಪ್ರಮುಖ ತಾಣವಾಗಿದೆ. ಗ್ರೀಸನ್ನು ಹೊರತುಪಡಿಸಿ ಸ್ವಿಟ್ಜರ್ಲ್ಯಾಂಡ್, ಇಟಲಿ, ಥೈಲ್ಯಾಂಡ್, ನಾರ್ವೆ, ಐಸ್ಲ್ಯಾಂಡ್ ಸೇರಿದಂತೆ ಒಟ್ಟು 10 ದೇಶಗಳು ವಿಶ್ವದ ಅತ್ಯಂತ ರಮಣೀಯ ದೇಶಗಳ ಪಟ್ಟಿಯಲ್ಲಿ ಕಾಣಸಿಗುತ್ತವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.